ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಸ್ಪತ್ರೆಯ 6ನೆಯ ಅಂತಸ್ತಿನ ಕೊಠಡಿ. ವಿಜಯ ಹಾಸಿಗೆ ಮೇಲೆ ಮಲಗಿದ್ದಾರೆ. ಎದುರು ಹಾಸಿಗೆಯ ಮೇಲೆ ಯಾರೋ ಕುಳಿತ ಹಾಗೆ ಕಪ್ಪು ಚಿತ್ರ ಕಾಣುತ್ತದೆ. ಏನದು? ಯಾರದು? ಏನದು ಕಾಣ್ತಾ ಇರೋದು? ನಾನು ಎಂದರೆ ಯಾರಪ್ಪ? ಎಲ್ಲವೂ ನನಗೆ ಮಂಜಾಗುತ್ತಿದೆ. ದಯವಿಟ್ಟು ಹೇಳು. ನಾನು ಸಾವು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ. ಬಂದೆಯಾ? ಓಹೋ, ನಗುವೋ? ನನ್ನನ್ನು ಕಂಡರೆ ನಿನಗೆ ಹೆದರಿಕೆ ಇಲ್ಲವೋ? ಇತ್ತು. ಬಹಳ ಹಿಂದೆ ಬಹಳ ಹೆದರಿಕೆಯಾಗ್ತಿತ್ತು. ಈಗಿಲ್ಲ. ನಿನಗಾಗೆ ಕಾಯುತ್ತಿದ್ದೇನೆ. ಕೊನೆಗೂ ಬಂದೆಯಲ್ಲ. ಕಾಯುತ್ತಿದ್ದೆಯಾ? ನನಗಾಗಿ ಯಾರೂ ಕಾಯೋದಿಲ್ಲ. ಎಲ್ಲರೂ ನನ್ನನ್ನು ದ್ವೇಷಿಸುವವರೇ, ದೂರ ಇರಬಯಸುವವರೇ. ಎಲ್ಲರೂ ಹೆಚ್ಚು ಹೆಚ್ಚು ಕಾಲಾವಕಾಶವನ್ನು ಬೇಡುವವರೇ. ಹೆಚ್ಚು ಕಾಲಾವಕಾಶ ಪಡೆದು ನಾನೇನು ಮಾಡಬೇಕು? ನಾನು ಬದುಕಿದ್ದೇನೆ, ಬದುಕನ್ನು ಪ್ರೀತಿಸಿದ್ದೇನೆ. ವಿವಿಧ ದೇಶಗಳಲ್ಲದೆ ನನ್ನ ಒಳಗನ್ನೂ ಸಂಚರಿಸಿ ನನ್ನನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನಿಸಿದ್ದೇನೆ. ನನ್ನ ಪ್ರಯಾಣ ಮುಗಿಯುತ್ತಿದೆ ಅನ್ನೋ ಸತ್ಯ ಹೆಚ್ಚು ಸಮಯ ದೊರೆತರೆ ಏನು ತಾನೇ ಬದಲಾಗೋಕ್ಕೆ ಸಾಧ್ಯ ಅಲ್ಲವೇ? ಪ್ರಯಾಣ ನಿಜಕ್ಕೂ ಮುಗಿದಿದೆ ಅಂತ ನಿನಗನ್ನಿಸ್ತಾ ಇದೆಯಾ? ನಿನಗಿನ್ನೂ ಮೊಮ್ಮಕ್ಕಳಿದ್ದಾರೆ. ನೀನು ಹೊರಟು ಹೋದರೆ ನಿನ್ನ ಇಲ್ಲದಿರುವಿಕೆಯ ಖಾಲಿತನವನ್ನು ದುಃಖಿಸುವ ಮೆಚ್ಚಿನ ಕುಟುಂಬ ಇದೆ. ಪ್ರೀತಿಯ ಪ್ರಕೃತಿಯೇ ಅದು. ನೋವಿನ ರುಚಿಯೇ ತಿಳಿಯದೆ ಹೋದರೆ ಪ್ರೀತಿಯ ಸುಖವನ್ನು ಪಡೆಯೋದಾದರೂ ಹೇಗೆ? ಇಷ್ಟಕ್ಕೋ ಅವರನ್ನು ನಾನೇನೂ ಕೈ ಬಿಡ್ತಿಲ್ಲ. ನನ್ನ ಕರ್ತವ್ಯಗಳನ್ನು ಸಮಯಕ್ಕೆ ತಕ್ಕಂತೆ ನಿಭಾಯಿಸಿದ್ದೇನೆ. ಅಷ್ಟೇ ಅಲ್ಲ, ನನ್ನವರಾದ ಎಲ್ಲರಲ್ಲೂ ನಾನಿದ್ದೇನೆ. ಎಲ್ಲರ ನೆನಪಿನಂಗಳದಲ್ಲಿ, ನಗುವಿನಲ್ಲಿ, ಕನಸುಗಳಲ್ಲಿ, ಕನವರಿಕೆಗಳಲ್ಲಿ ನಾನಿದ್ದೇ ಇರುತ್ತೇನೆ. ಮತ್ತೆ ನೀನೆಲ್ಲಿಗೆ ಕರೆದೊಯ್ಯುತ್ತೀಯೋ ಅಲ್ಲಿಗೂ ಅವರ ನೆನಪುಗಳ ಬುತ್ತಿಯನ್ನು ನಾನು ತರದೇ ಇರ್ತೇನೆಯೇ. ಸಾವಿಗೆ ಎದುರಾಗಿ ನಿಂತಿರೋ ವಿಜಯ ಸಾವಿನ ಜೊತೆ ಆಡುವ ಮಾತುಕತೆಯ ಆರಂಭ. ನಾನಿಲ್ಲೇ ಇರುವೆ ಸಾವಿನ ನೆರಳಲ್ಲಿ ನಕ್ಕ ವಿಜಯದ ಕಥೆ. ಸಂಯುಕ್ತ ಪುಲಿಗಲ್ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ವಿಜಯ ಈ ಹೆಣ್ಣು ಮಗಳಿಗೆ ಅಂಡಾಶಯ ಕ್ಯಾನ್ಸರ್ ಆಗುತ್ತೆ. ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾರೆ. ಸಾವು ಅನಿವಾರ್ಯ ಅನ್ನೋ ಘಟ್ಟ ಬಂದಾಗ ಆ ಸಾವಿನ ಜೊತೆ ಒಂದು ರೀತಿಯ ಮಾತುಕತೆಯನ್ನು, ಸಂಭಾಷಣೆಯನ್ನು ಆರಂಭಿಸ್ತಾ ಆ ಸಾವು ಪ್ರಶ್ನೆಗಳನ್ನು ಕೇಳ್ತಾ ಹೋಯಿತು ಅಂದರೆ ತನ್ನ ಕ್ಯಾನ್ಸರ್ ಕತೆ ಕೊನೆಯ ದಿನಗಳಲ್ಲಿ ಹೇಗೆ ಎದುರಿಸಿದೆ ಅನ್ನೋದನ್ನು ಹೇಳ್ತಾ 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 ಹೋಗ್ತಾರೆ. ಕೊನೆಗೆ ಸಾವು ಕರ್ಕೊಂಡು ಹೋಗುತ್ತೆ. ಈ ಪುಸ್ತಕದಲ್ಲಿ ಒಟ್ಟು 3 ಭಾಗಗಳಿವೆ. ಮೊದಲನೇ ಭಾಗ ಅಗ್ನಿ ಪರೀಕ್ಷೆ. ಮೃತ್ಯುವಿನ ಜೊತೆ ವಿಜಯ ಏನು ಸಂಭಾಷಣೆ ನಡೆಸ್ತಾಳೆ ಆ ಭಾಗ ಇದೆ. ಎರಡನೇ ಭಾಗದಲ್ಲಿ ವೈದ್ಯರ ಸಂದರ್ಶನಗಳುಂಟು. ಡಾಕ್ಟರ್ ಶ್ರೀನಾಥ್, ಡಾಕ್ಟರ್ ಶ್ರೀವಲ್ಲಿ ಅನಂತರಾಮ್, ಡಾಕ್ಟರ್ ಪ್ರಶಾಂತ್ ಆರ್ ಪುತ್ರನ್ನವರು ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ಮೂಲಭೂತ ವಿಚಾರಗಳನ್ನು ತಿಳಿಸ್ತಾರೆ. ಅದಾದ ನಂತರ ಅನುಭವ ನುಡಿ ಮತ್ತು ವೈಯಕ್ತಿಕ ಸಲಹೆಗಳು. ಬಾಳ ಸಂಗಾತಿಯಾಗಿ ಆರ್ಥಿಕ ತಜ್ಞರಾಗಿ ವಿಜಯ ಅವರ ಯಜಮಾನರು ಸುಬ್ಬುಕೃಷ್ಣ ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾ ಹೋಗ್ತಾರೆ. ಬಹಳ ಮುಖ್ಯವಾದ ಭಾಗ ಇದು. ಯಾರೇ ಆಗಲಿ ಆರೋಗ್ಯ ವಿಮೆಯನ್ನು ಮಾಡಿಸ್ಕೊಳ್ಳದೆ ಇದ್ದರೆ ಎಷ್ಟು ಕಷ್ಟಪಡಬೇಕಾಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ.
ಆರೋಗ್ಯ ವಿಮೆ ತೀರಾ ಅಗತ್ಯ ಅಂತ ಹೇಳ್ತಾರೆ. ಮೂರನೆಯ ಭಾಗ ಮತ್ತಷ್ಟು ಅಪರೂಪದ ಭಾಗ. ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಸ್ಪತ್ರೆಗಳು ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ ಇವೆ, ಅವುಗಳ ಮಾದರಿ, ಅವುಗಳ ಮಾಹಿತಿ ಮತ್ತು ವಿಳಾಸ ಎಲ್ಲವನ್ನೂ ನೀಡ್ತಾ ಕ್ಯಾನ್ಸರ್ಗೆ ಬೆಂಬಲ ನೀಡುವ ಸ್ವಯಂ ಸೇವಾ ಸಂಸ್ಥೆಗಳು, ಪ್ಯಾಲಿಯೇಟಿವ್ ಮತ್ತು ಅಂತಿಮ ಹಂತದ ಆರೈಕೆ ನೀಡುವ ಸಂಸ್ಥೆಗಳು, ಮುಖ್ಯವಾಗಿ ಕ್ರೌಡ್ ಫಂಡಿಂಗ್ ಮತ್ತು ಹಣಕಾಸು ಸಹಾಯ ಮಾಡುವ ಸಂಸ್ಥೆಗಳು, ಉಪಯುಕ್ತ ಜಾಲತಾಣಗಳು ಎಲ್ಲವನ್ನ ಒಳಗೊಂಡಿದೆ. ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಪುಸ್ತಕಗಳು ಕನ್ನಡದಲ್ಲೂ ಇದ್ದರೂ ಸಹ ಈ ರೀತಿ ಒಂದು ರೀತಿಯ ಸಮಗ್ರತೆಯನ್ನು ಒಳಗೊಂಡಂಥ ಈ ಒಂದು ಪುಸ್ತಕ ಅಪರೂಪವಾದದ್ದು. ಈ ಪುಸ್ತಕವನ್ನು ಬರೆದಿದ್ದಾರೆ ಸಂಯುಕ್ತ ಪುಲಿಗಲ್. ವಿಜಯ ಅವರು ಮರಣಿಸಿದಾಗ ಅವರ ಯಜಮಾನರು ಹೇಳ್ತಾರೆ, ಆಕೆ ಪಟ್ಟಂಥ ನೋವು ಏನಿದೆ, ನೋವನ್ನು ನೋವಾಗಿ ಚಿತ್ರಿಸೋದಕ್ಕಿಂತ ಆ ನೋವಿಂದ ನಾವೆಲ್ಲ ಏನು ಪಾಠ ಕಲಿಬಹುದು ಅನ್ನೋದನ್ನು ವಿವರವಾಗಿ ಬರೀಬೇಕು. ಮುಖ್ಯವಾಗಿ ಅನಿರೀಕ್ಷಿತ ಅನಾರೋಗ್ಯಗಳು ಬಂದಾಗ ಎದುರಿಸೋದಕ್ಕೆ ಅಗತ್ಯವಾದಂಥ ಒಂದು ಆರೋಗ್ಯ ವಿಮೆಯ ಮಹತ್ವವನ್ನು ಹೇಳಬೇಕು ಅಂದಾಗ ಅದನ್ನು ಸೊಗಸಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಸಂಯುಕ್ತ ಪುಲಿಗಲ್ ಅವರು. ಅಪರೂಪದ ಪುಸ್ತಕ, ಒಮ್ಮೆ ನಾವೆಲ್ಲರೂ ಓದೋಣ. ಸಂಯುಕ್ತ ಪುಲಿಗಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ.